ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶು ಮೀಡಿಯಾ ಕನ್ನಡ. ಇವತ್ತು ಶನಿವಾರ, ಆಲ್ರೆಡಿ 2:30 ಟೈಮ್ ಆಗಿದೆ. ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾವ್ರಿಗಂತ ಹೇಳಿದ್ರೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದು. 1.5 ವರ್ಷ ಆದಮೇಲೆ ನಾನು ಹೋಗ್ತಾ ಇದ್ದೀನಿ. ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. 1.5 ವರ್ಷ ಆದಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಇವಾಗ ಹೊರಟಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋನ, ಒಂದು ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾನು ಬೇಗನೆ ಹೊರಟ್ವಿ. ಏನಕ್ಕಂತ ಹೇಳಿದ್ರೆ ಸಂಜೆ ಆಗ್ತಾ ಬಸ್ಸು ತುಂಬ ರಶ್ ಆಗಿರುತ್ತೆ ಅನ್ನೋದು ಗೊತ್ತಿತ್ತು. ಏಕೆಂದರೆ ಇವಾಗ ಫ್ರೀ ಬಸ್ ಇರೋದ್ರಿಂದ ಆಲ್ಮೋಸ್ಟ್ ಬಸ್ಗಳು ಎಲ್ಲದೂ ಕೂಡ ಎಲ್ಲ ರೂಟ್ ಕಡೆನೂ ಕೂಡ ರಶ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು 2:30-3 ಗಂಟೆ ಅನ್ನೋ ರೀತಿಯಾಗಿಯೇ ಹೊರಟ್ಬಿಟ್ರೆ ಒಂದು ಬಸ್ ಇಲ್ಲಾಂದರೆ ಇನ್ನೊಂದು ಬಸ್ ನಾವು ಕ್ಯಾಚ್ ಮಾಡ್ಕೊಬೋದು. ನಾನು ಫಸ್ಟ್ ಟೈಮು ಫ್ರೀ ಬಸ್ನ ಯೂಸ್ ಮಾಡಿಕೊಂಡು ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ನನ್ನ ಮಗಳು ಇದು ಸೇರಿ 2ನೇ ಸತಿ ಬಸ್ಸಲ್ಲಿ ಹೋಗ್ತಾ ಇರೋದು. ನಾನು ಇದೇ ಫಸ್ಟ್ ಟೈಮು ಇದನ್ನು ಯೂಸ್ ಮಾಡ್ಕೊತಾ ಇರೋದು. ಇನ್ನು ಮತ್ತೆ ಯೂಸ್ ಮಾಡ್ತೀನಿ ಅಲ್ವ ನನಗೆ ಗೊತ್ತಿಲ್ಲ. ಸೊ ಇವಾಗಂತೂ ಒಂದು ಸತಿನಾದರೂ ನಾನು ಫ್ರೀ ಬಸ್ನ ಯೂಸ್ ಮಾಡಿದೆ. ಸೊ ಈಗ ತುಂಬ ಕಡಿಮೆ ಇದೆ. ಫಸ್ಟ್ ಹತ್ತಿದ ತಕ್ಷಣವೇ ತುಂಬಾ ರಶ್ ಇತ್ತು. ಇವಾಗ ಸ್ಟಾಪಂದು ಎಲ್ಲ ಇಳ್ಕೊಂಡಿದ್ದಾರೆ ಅಷ್ಟೇ. ಸೊ ಬಸ್ಸಲ್ಲಿ ಪ್ರಯಾಣವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಸುಪಾಸಿನ ಜನಗಳನ್ನ ನೋಡಿಕೊಂಡು ಪ್ರಯಾಣ ಮಾಡೋದು ಅಂದರೆ ಅದನ್ನೋ ಒಂಥರ ತುಂಬಾ ಖುಷಿ. ಅದರಲ್ಲೂ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡೇ ಬಂತು. ನಮಗೆ ಊರು ತಲುಪಿದ್ದೇ ಗೊತ್ತಾಗಲಿಲ್ಲ. ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಅಂತೂ ಇದ್ದೇ ಇರುತ್ತೆ. ಏಕೆಂದರೆ 1.5 ವರ್ಷ ಆದಮೇಲೆ ನಾನು ತವ್ರ ಮನೆಗೆ ಹೋಗ್ತಾ ಇರೋದು. ಹಂಗಾಗಿ ತುಂಬಾ ಖುಷಿ ಅಂತೂ. ಮನೆಯವ್ರನ್ನೆಲ್ಲ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋಷ್ಟು ತುಂಬಾ ಖುಷಿಯಾಗಿತ್ತು ನನಗಂತೂ. ಸೊ ಹಾಗಾಗಿ ನಾನು ಹೋಗುವಂಥ ಒಂದು ಪ್ರಯಾಣನ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ನಿಜವಾಗ್ಲೂ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಎಲ್ಲರೂ ನೋಡ್ತೀನಿ ಅನ್ನೋಷ್ಟು ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ಟಿತ್ತು. ನನ್ನ ಮಗಳಂತೂ ಯಾವಾಗ ಬರುತ್ತೆ ಊರು, ಯಾವಾಗ ಬರುತ್ತೆ ಅಂತಲೇ ದಾರಿ ಉದ್ದಕ್ಕೂ ಕೂಡ ಪ್ರಶ್ನೆ ಕೇಳ್ಕೊಂಡೇ ಬರ್ತಾಯಿದ್ಲು. ಸೊ ಹಾಗಾಗಿ ಇನ್ನು ಫೈನಲಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಅಣ್ಣನ ಮಕ್ಕಳು ಮಕ್ಕಳೆಲ್ಲ ಅದು ಕೂಡ ಸೇರ್ಕೊಂಡ್ಮೇಲೆ ಇನ್ನು ಆಟ ಗಲಾಟೆ ಎಲ್ಲದು ಕೂಡ ಇದ್ದೇ ಇರುತ್ತೆ. ಸೊ ಹಂಗಾಗಿ ಕುತ್ಕೊಂಡು ಎಲ್ಲರೂ ಕೂಡ ಎಷ್ಟು ವರ್ಷ ಆಯಿತು ಬಂದು, 1 ವರ್ಷ ಆಯಿತಾ ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲ 1.5 ವರ್ಷ ಅಲ್ಲ, 1.5 ವರ್ಷ ಆಯಿತು ನಾನು ಬಂದು ಅಂತ ಎಲ್ಲ ಹೇಳ್ತಾ ಇದ್ದೆ. ಆವಾಗ ನನ್ನ ಮಗಳನ್ನೂ ಕೂಡ ಕೇಳ್ತಾಯಿದ್ರು, ಹೆಂಗೆ ಅನ್ನಿಸ್ತಾ ಇದೆ, ನಾವೆಲ್ಲ ನೆನಪಿದ್ದೀವ ಅಂತೆಲ್ಲ ಕೇಳ್ತಾಯಿದ್ವಿ. ಇನ್ನೇನು 1.5 ವರ್ಷ ಹೋದ್ಮೇಲೆ ಅವಳು 2.5 ವರ್ಷ ಇದ್ದಾಗ ನಾನು ಬಂದಿದ್ದು. ಈಗ ಅವಳಿಗೆ 3 ವರ್ಷ, ಇನ್ನೇನು 4 ವರ್ಷಕ್ಕೆ ಬರ್ತಾಯಿದೆ. ಸೊ ಹಂಗಾಗಿ ನೆನಪಿದ್ದೀವ ಅನ್ನೋದೆಲ್ಲ ಅದನ್ನು ಕೂಡ ಕೇಳ್ತಾಯಿದ್ರು. ನನಗೇನ ನೈಟು ಹುಳ್ಳಿಕಾಳು ಸಾಂಬಾರು ಮಾಡಿದ್ಲು ಅದಕ್ಕೆ. ಸೊ ಹಂಗಾಗಿ ಹುಳ್ಳಿಕಾಳು ಸಾಂಬಾರು ಮಾಡಿದೆ. ನನ್ನ ಅಣ್ಣನ ಮಗಳು ಹುಟ್ಟಿದಾಗಲಿಂದ ನಾನು ಒಂದು ಸತಿನೂ ಕೂಡ ಅವಳನ್ನ ನೋಡೇ ಇರಲಿಲ್ಲ. ಚಿಕ್ಕವಳು ಈಗಾಗಲೇ ಅವಳಿಗೆ 1 ವರ್ಷದ ಮೇಲೆ 4 ತಿಂಗಳು. ಸೊ ಅವಳನ್ನೂ ಅಷ್ಟೇ ನಾನಿದ್ದೆ ಫಸ್ಟ್ ಟೈಮು ನನ್ನ ಅಣ್ಣನ ಮಗಳನ್ನ ನೋಡಿದ್ದು. ಸೊ ತುಂಬಾ ಖುಷಿ ಆಯಿತು. ಹುಟ್ಟಿದಂಗಿಂದ ಒಂದು ಸತಿನೂ ನೋಡೇ ಇರಲಿಲ್ವಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟಾಗಿ ನಾವು ಬರಬೇಕಾಗುತ್ತೆ. ಅದು ಜೀವನ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಯಾವಾಗಲೂ ಪದೇ ಬರ್ತೀವಿ ಅನ್ನೋದನ್ನು ಕೂಡ ಅದು ಆಗೋದಿಲ್ಲ. ಕೆಲವೊಂದೊಂದು ಸಂದರ್ಭ ಹಾಗಿರುತ್ತೆ. ಸೊ ಹಂಗಾಗಿ ಬರೋ ಅಂಥ ದಿನಗಳಲ್ಲೇ ನಾವು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರೆ ಅಷ್ಟೇ ಸಾಕು. ಹಂಗಾಗಿ ಇವಾಗ ನನ್ನ ಮಗಳಂತೂ ಅವಳ ಹತ್ರ ಎಷ್ಟೇ ಟಾಯ್ಸ್ಗಳಿದ್ರೂ ಇನ್ನು ಇಲ್ಲಿ ಬಂದ ತಕ್ಷಣ ನಮ್ಮ ಅಣ್ಣನ ಮಗನ ಹತ್ರ ಇರೋ ಅಂಥ ಆಟ ಸಾಮಾನೆಲ್ಲನೂ ಎತ್ತಿಟ್ಕೊಂಡು ಆಟ ಆಡ್ತಾಯಿದ್ಲು. ಇನ್ನು ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಕೂಡ ಮಾಡಿದರು. ಮಟನ್ ಸಾಂಬಾರು, ಚಿಕನ್ ಕಬಾಬ್ ಎಲ್ಲದನ್ನು ಕೂಡ ಮಾಡಿದರು. ಎಲ್ಲದನ್ನು ಊಟ ಮಾಡ್ಕೊಂಡು ಇನ್ನೇನು 1 ವರ್ಷ 1.5 ವರ್ಷದ ಮೇಲೆ ಬಂದಿದ್ದೀವಿ ಅಂದಮೇಲೆ ಮಾತುಕತೆನೇ ಸಿಕ್ಕಾಪಟ್ಟೆ ಇರುತ್ತೆ. ಅದಂತೆ ಇದಂತೆ ಹಂಗಂತೆ ಹಿಂಗಂತೆ ಅಂತ ಹೇಳಿ ನಾನು, ಅಮ್ಮ, ಅತ್ತಿಗೆ 3 ಜನನೂ ಕೂಡ ಕುತ್ಕೊಂಡು ಮಾತಾಡಿದ್ದು. ಸೊ ಇವಳು ಬಂದ್ಬಿಟ್ಟು ನಮ್ಮ ಅಣ್ಣನ ಮಗಳು. ಇವಳನ್ನೇ ಋಷಿನ ನಾನು ಇದೇ ಫಸ್ಟ್ ಟೈಮ್ ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು. ತುಂಬಾ ಕ್ಯೂಟಾಗಿ ಚೆನ್ನಾಗಿದ್ದಾಳೆ. ತುಂಬಾ ಇಷ್ಟ ಆಯಿತು ನನಗೆ. ಇನ್ನು ನಾವು ತುಂಬ ದಿನಗಳಾದಮೇಲೆ ಬಂದಿರೋದ್ರಿಂದ ನೈಟು ಕೂಡ ಒಂದು ಹೊಸ ಜಾಗ ಅಂತ ಹೇಳಿದ್ಮೇಲೆ ಸ್ವಲ್ಪ ನಿದ್ದೆನೂ ಕೂಡ ಬರೋದಿಲ್ಲ. ನಾವು ಒಂದೇ ಜಾಗಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿರ್ತೀವಲ್ವ, ಹಾಗಾಗಿ ನೈಟು ಕೂಡ ಅಷ್ಟು ನಿದ್ದೆನೂ ಕೂಡ ಬರಲಿಲ್ಲ. ಮತ್ತು ಮಾರ್ನಿಂಗು ನೈಟು ಸ್ವಲ್ಪ ಸುಸ್ತಾದಂಗಾಗಿತ್ತು, ನಿದ್ದೆ ಬಂದಿತ್ತು. ಸೊ ಹಂಗಾಗಿ ಮಲ್ಕೊಂಡೆ. ಹೆಚ್ಚಿಗೇನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ಬೆಳಗ್ಗೆ ತಿಂಡಿ ತಿಂದು ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇರೋದು. ಆಂಟಿ ಮಗನೂ ಕೂಡ ಬಂದಿದ್ದ.
ಸೊ ಹಾಗಾಗಿ ಹಾಡು ಹಾಕಿದ್ದ ಅವನು. ನಮಗೆ ಸಾಂಗ್ ಅಂದರೆ ತುಂಬಾ ಇಷ್ಟ. ಹಾಡು ಹಾಕಿದ್ದ. ಸೊ ಹಂಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಮಕ್ಕಳೆಲ್ಲದನ್ನು ಕೂಡ ಸೇರಿಕೊಂಡು ಡ್ಯಾನ್ಸ್ ಎಲ್ಲದನ್ನು ಕೂಡ ಮಾಡ್ತಾಯಿದ್ದು ತುಂಬಾ ಚೆನ್ನಾಗಿ. ನನ್ನ ಮಗಳಂತೂ ನಾಚ್ಕೊಂಡು ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಇನ್ನು ನನ್ನ ಅಣ್ಣನ ಮಕ್ಕಳು ಇಬ್ಬರು ಕೂಡ ಮ್ಯೂಸಿಕ್ ಹಾಕಿದ ತಕ್ಷಣವೇ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನನಗೂ ಅಷ್ಟೇ ಬಂದು ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ಬಂದಿದ್ದರಿಂದ ನನಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನು ಒಂದು ವಾರ 15 ದಿನ ನಾನು ಇಲ್ಲಿದೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ವಾಚ್ ಮಾಡಿ, ಫುಲ್ಲು ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಇವ್ರುಗಳದೇ ಆಟ ತುಂಬಾ ಜಾಸ್ತಿ ಆಗಿದೆ. ಸೊ ಅಣ್ಣ ತಂಗಿದು ಮಾಡು.